ಸೈಟ್ನಲ್ಲಿ ಒಂದೊಂದು ಥರ ಯಾಕೆ ಆಗ್ತಾ ಇದೆ. ಆನಂತರ ಕೆಲವೊಂದು ತುಂಬ ಅತಿ ಉತ್ತಮವಾದ ವಿಚಾರ ಅಂದರೆ ಆ ಸೈಟ್ ಏನಾದರೂ ಗೋವಿನ ಸೈಟ್ ಆದರೆ, ಅಂದರೆ ಗೋಗಳನ್ನು ಕಟ್ತಾ ಇದ್ದರೆ ಸೈಟ್ನಲ್ಲಿ ಅದು ಕೂಡ ಕನ್ವರ್ಟ್ ಆಗುತ್ತೆ. ಅದು ಮುಂದೆ ಹೇಳ್ತೀನಿ. ಆ ಸೈಟ್ನಲ್ಲಿ ನಿಮಗೆ ಅತಿ ಉತ್ತಮವಾದ ಧನವೂ ಬರುತ್ತೆ. ಎಲ್ಲಿ ಬರುತ್ತೆ? ಆಗ್ನೇಯಂತ್ರ ಕಟ್ಟಿದ್ರೆ, ನೈಋತ್ಯದಲ್ಲಿ ಕಟ್ಟಿದ್ರೆ, ಅಥವಾ ವಾಯುದಲ್ಲಿ, ಈಶಾನ್ಯದಲ್ಲಿ, ಬ್ರಹ್ಮಸ್ಥಾನದಲ್ಲಿ, ಮನೆಯ ಒಳಗಡೆ ಏನು ಸೈಟ್ ನಿಮ್ಮದು ಒಂದು ಸೈಟ್ 30-40 ಸೈಟ್ನಲ್ಲಿ ಆ ಜಾಗದಲ್ಲಿ ನೀವೇನಾದರೂ ಬೀರೂನ ಇಟ್ಟರೆ ಗೋವುಗಳು, ಆದರೆ ನೀವು ಸೈಟ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ಹಳೆಯ ಮನೆ ಬಿದ್ದಿದ್ದ ಮನೆ ಏನಾದರೂ ತೊಗೊಂಡಿದ್ರೆ, ಅಥವಾ ಹಳೇದು ತುಂಬ ಹಳೆಯ ಸೈಟ್, ಈಗ ಹೊಸ ಲೈಟ್ನಲ್ಲಿ ಗೋಗಳದ್ದು ಇರಲ್ಲ, ಅಷ್ಟು ಕಟ್ಟಿದ್ದು ಇರಲ್ಲ. ಹೊಸ ಲೈಟ್ ಅಂದರೆ ಹೊಲಗಳು, ಅದ್ರ ಹೊಲಗಳಲ್ಲಿ ಕೆಲವೊಂದು ಜಾಗದಲ್ಲಿ ಗೋಗಳನ್ನ ಕಟ್ತಿರ್ತಾರೆ. 1 4 5 20 50 ಆ ಥರನೂ ಕಟ್ಟಿ ಆನಂತರ ಮುಂದೆ ಸೈಟಾಗಿ ಕನ್ವರ್ಟ್ ಮಾಡಿದವರು ಇದ್ದಾರೆ. ಆ ಸೈಟ್ಗಳು ಏನಾದರೂ ನಿಮಗೆ ಸಿಕ್ಕಿದ್ರೆ ತುಂಬ ಅಂದರೆ ತುಂಬ ಲಕ್ಕಿ ಇರ್ತೀರ. ಅದು ಅದನ್ನೇ ಹೇಳಿದ್ನಲ್ಲ, ನಿಮ್ಮ ಪುಣ್ಯನೋ, ಗುರುವಿನ ಅನುಗ್ರಹನೋ, ಅಥವಾ ನಿಮ್ಮ ಮನೆ ದೇವತಾರನೋ, ಹಿರಿಯರೋ, ತಂದೆ ತಾಯಿನೋ, ನೀವು ಯಾವುದೂ ತಪ್ಪನ್ನು ಮಾಡಿಲ್ಲ, ಯಾರ್ದು ಹಣ ದೋಚಿಲ್ಲ, ಆಸ್ತಿನ ದೋಚಿಲ್ಲ, ಯಾವುದೂ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂದರೆ ಮನು ಡೋರ್ ಓಪನ್ ಆಗುತ್ತೆ, ಅಥವಾ ಗೋವಿನ ಸೈಟ್ ಸಿಗುತ್ತೆ. ಅದು ಕೂಡ ಇದೆ ನಿಮ್ಮ ಕರ್ಮದ ಪ್ರಕಾರ. ನಿಮಗೆ ತುಂಬ ಅದು ಕೂಡ ಕನೆಕ್ಟ್ ಆಗುತ್ತೆ. ಯಾಕಂದರೆ ಶನಿ ಮಹಾರಾಜ ಈ ಮನುಷ್ಯನಿಗೆ ಆಯುಷ್ಯ ಕೊಡೋದು ಮತ್ತು ಆಯುಷ್ಯ ಕಟಾಯಿಸೋದು ಶನಿ ಮಹಾರಾಜನ ಕೈಯಲ್ಲಿ ಇರುತ್ತಂತೆ. ಯಾಕಂದರೆ ನಾವು ಇವತ್ತು ಏನಾದರೂ ನಾನು ನಿಮಗೆ ಕರೆಕ್ಟಾಗಿ ವಾಸ್ತುವಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತ ಶನಿ ಮಹಾರಾಜರು. ಯಾಕಂದರೆ ಯಾವುದೇ ವಿಚಾರಗಳಲ್ಲಿ ಎಷ್ಟೋ ವಿಚಾರಗಳು ಕೂಡ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಿದ್ದೆ. ನೋಡಿ, ಸೂರ್ಯನಿಗೆ ಮೇನು ಈ ಭೂಮಿ ಕಾರಕದಲ್ಲಿ, ಸೈಟಿನ ನಿರ್ಮಾಣ ಕಾರದಲ್ಲಿ ಮೇನ್ ಇರೋದು ಸೂರ್ಯ. ಹೇಗೆ ಅಂತೀರಾ? ಸೂರ್ಯ ಸೈಟ್ ಕೊಟ್ಟರೆ ಸೂರ್ಯನಲ್ಲಿ ಯಮ ಇದ್ದಾನೆ, ಮನು ಇದ್ದಾನೆ, ಆ ನಂತರ ಶನಿ ಮಹಾರಾಜ, ಇವ್ರು ಮೂರಿಗೂ ಕೂಡ ಪ್ರಮುಖವಾದ ಮನುಷ್ಯನ ಜೀವನದಲ್ಲಿ ಪ್ರಭಾವ ಬೀಳಿಸೋದೇ ಸೂರ್ಯನ ಮಕ್ಕಳು ಅಲ್ವಾ? ಯಾಕಂದರೆ ಯಮ ಮಹಾರಾಜರು ಏನು ನಮ್ಮ ಅಂತ್ಯನ, ನಮ್ಮ ಆತ್ಮನ ಕರ್ಕೊಂಡು ಹೋಗೋನೇ ಯಮ ಮಹಾರಾಜರಲ್ವಾ? ಅದು ಕೆಟ್ಟದೋ ಒಳ್ಳೆಯದು ಅದು ಮುಂದಿನ ವಿಚಾರ. ಯಮ ಬಂದು ಕರ್ಕೊಂಡು ಹೋಗ್ತಾನಂದರೆ ಅದೇ ಥರ ನಮಗೆ ಬದುಕಿನಲ್ಲಿ ನಮಗೆ ಸರಿಯಾಗಿ ಮಾರ್ಗವನ್ನು ತೋರಿಸೋದು ಯಾರು? ಶನಿ ಮಹಾರಾಜರು. ನಾನು ತಪ್ಪು ಮಾಡಿದರೂ ದಂಡ ಕೊಡ್ತಾನೆ, ಒಳ್ಳೇದು ಮಾಡಿದರೂ ದಂಡ ಕೊಡ್ತಾನೆ. ನಮ್ಮ ಬುದ್ಧಿ ಕಾರಕನೂ ಶನಿ ಮಹಾರಾಜರೇ ಅಲ್ವಾ? ಬುದ್ಧಿಕಾರಕನು, ಮಂದಕಾರಕನು ಎಲ್ಲವೂ ಶನಿವನಾಗಿರ್ತಾನೆ. ಅದೇ ಥರ ಈ ಸೃಷ್ಟಿನ ರಚನೆ ಮಾಡಿದ್ಯಾರು? ಮನು ಅಲ್ವಾ? ಮನುನೇ ಈ ಭೂಮಿನ ಮೇನ್ ಇದು ಮಾಡಿದ್ದು. ಹಾಗಾಗಿ ಮನು ಏನು ರಚನೆ ಮಾಡಿದನಲ್ಲ, ಅದು ಮನು ಕೂಡ ಈ ಸೃಷ್ಟಿ ಈ ಪ್ಲಾಟ್ನಲ್ಲಿ ಬರ್ತಾನೆ. ಅದೇ ಥರ ಜಾತಕಕ್ಕೆ ಸಂಬಂಧಪಟ್ಟಿದ್ದು, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು, ವಾಸ್ತು, ಜ್ಯೋತಿಷ್ಯ, ಜಾತಕ, ಆನಂತರ ಪುಣ್ಯ, ಪುರಾಣ, ಅದೇ ಥರ ಕೂಡ ನಾವು ದಶಾವತಾರ ಕೂಡ ತಗೋತೀವಿ. ಯಾರು? ವಿಷ್ಣುವಿನ ದಶಾವತಾರ. ನನಗೆ ನಮ್ಮ ಗುರುಗಳು ಹೇಳ್ತಿದ್ರು, ವಿಷ್ಣುವಿನ ದಶಾವತಾರ ಅಷ್ಟೇ ಅಲ್ಲ, 64 ಅವತಾರಗಳು ಕೂಡ ವಿಷ್ಣುವಿನ ಇದೆ. ಮೇನ್ ಆಗಿರೋದು 10 ಅವತಾರಗಳು ನಾವು ಪೂಜಿಸೋದು. ಬಟ್ ಅದಕ್ಕಿಂತ ಜಾಸ್ತಿ ವಿಷ್ಣುವಿನ ಅವತಾರ 64 ಅವತಾರಗಳಾಗಿದ್ವಿ. ಅಷ್ಟೇ ಯಾಕೆ ನಾವು ಒಂದು ಜ್ಞಾನೇಶ್ವರಿ ಮೌಲಿನ ಗ್ರಂಥ ಓದುವಾಗ ಅಲ್ಲಿ ನಮಗೂ ಎಷ್ಟೋ ವಿಚಾರಗಳು ಗೊತ್ತಾಗ್ತವೆ. ವಿಷ್ಣುವಿನ ಅವತಾರ ಜ್ಞಾನೇಶ್ವರಿ ಅಂತ ಹೇಳ್ತೀವಿ ಅಲ್ವಾ? ಜ್ಞಾನೇಶ್ವರಿ ಅಂತ, ಜ್ಞಾನೇಶ್ವರಿ ಅವತಾರವೇ ಏಕನಾಥ್ ಮಹಾರಾಜರು ಅಂತ ಹೇಳ್ತೀವಿ. ಏಕನಾಥ್ ಮಹಾರಾಜರ ಅವತಾರವೇ ತುಕಾರಾಮ್ ಮಹಾರಾಜರ ಅವತಾರ ಅಂತ ಹೇಳ್ತೀವಿ. ತುಕಾರಾಮ್ ಮಹಾರಾಜರ ಅವತಾರನೇ. ಅದೇ ಥರ ಒಬ್ಬೊಬ್ರು ನಾಮದೇವ್ ಮಹಾರಾಜರು ಕೂಡ ವಿಷ್ಣುವಿನ ಅವತಾರದಲ್ಲೇನೆ ಬರ್ತಾರೆ. ಇವರೆಲ್ಲರೂ ಕೂಡ ಒಬ್ಬರಾದ್ಮೇಲೆ ಬರ್ತಾರೆ. ಹಾಗೆ ಚಾಣಕ್ಯ ಕೂಡ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ ಅಲ್ವಾ? ಕೃಷ್ಣದೇವರಾಯ ಕೂಡ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ. ಪ್ರತಿಯೊಂದೂ ದೇವರ ಕೂಡ ವಿಷ್ಣುವಿನ 64 ಅವತಾರಗಳಿದ್ದವು. ರಾಮಾನುಜನು ಕೂಡ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ. ರಾಮದಾಸರು ಕೂಡ ಅಲ್ವಾ? ರಾಮದಾಸರು ಕೂಡ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ. ವಿಷ್ಣುವಿನ ಅವತಾರಗಳು ಸಾಕಷ್ಟು ಭೂಮಿಯಲ್ಲಿ ಸಿಗ್ತವೆ ನಮಗೆ ಪುರಾವೆ. ಅದೇ ಥರ ಕಡೆ ಶಿವನ ಅವತಾರಗಳು ಸಾಕಷ್ಟು ಸಿಗ್ತವೆ ಅಲ್ವಾ? ರುದ್ರನಿಗೆ, ಕಾಲಭೈರವನಿಗೂ ಶಿವನ ಅವತಾರ ಅಂತ ಹೇಳ್ತೀವಿ. ಆಂಜನೇಯನಿಗೆ ಶಿವನ ರುದ್ರನ ಅವತಾರ ಅಂತ ಹೇಳ್ತೀವಿ. ಶಿವ ಅವತಾರ ಹೇಳ್ತೀವಿ. ಸಾಕಷ್ಟು ಜನರು ಕೂಡ ಶಿವನ ಅವತಾರ ಹಾಗೂ ವಿಷ್ಣುವಿನ ಅವತಾರ. ನಮಗೆ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮನೆ ನಿರ್ಮಾಣ ಆಗಬೇಕಾದ್ರೆ
ಅಲ್ಲಿ ಪುಣ್ಯದ ಎಷ್ಟು ಫಲಗಳಿರ್ತಾವಲ್ಲ, ಆ ಫಲಗಳಿಂದಲೇ ನಾವು ಆ ಮನೆಯಲ್ಲಿ ಸುಖವಾಗಿ ಬದುಕ್ಬೋದು. ಈಗ ಮನೇನ ಕಟ್ಟಿಸ್ತೀವಿ, ಆದರೆ ಆ ಬದುಕೋ ಯೋಗ ನಮಗಿರಲ್ಲ, ಬಾಡಿಗೆ ಕೊಟ್ಬಿಡ್ತೀವಿ. ಅಥವಾ ಆ ಮನೇನ ಕಟ್ಟಿಸ್ತೀವಿ, ಅಲ್ಲಿ ನಾವು ಬದುಕಬೇಕಾದ್ರೆ ನಮಗೇನೋ ಅನಿವಾರ್ಯ, ಮಾರಿಬಿಡ್ತೀವಿ. ಯಾಕೆ? ನಾವು ಸರಿಯಾದ ಮುಹೂರ್ತದಲ್ಲಿ ಮನೆ ಪಾಯನ ಹಾಕಿರೋದಿಲ್ಲ, ಸರಿಯಾದ ಮುಹೂರ್ತದಲ್ಲಿ ಮನೆ ಓಪನಿಂಗ್ ಮಾಡಿರೋದಿಲ್ಲ, ಸರಿಯಾದ ಮುಹೂರ್ತದಲ್ಲಿ ಮನೇನ ಸೈಟ್ನ ನೋಡೋಕೆ ಹೋಗಿರಲ್ಲ, ಅಥವಾ ಹಳೆ ಮನೇನ ನೋಡೋಕೆ ಹೋಗಿರಲ್ಲ. ಇವೆಲ್ಲವೂ ಒಂದಕ್ಕೊಂದು ಕೊಂಡಿಗಳಿದ್ದಾವೆ ಈ ಜಗತ್ತಿನಲ್ಲಿ. ಹೇಗೆ ಪಂಚೇಂದ್ರಿಯ ನಮ್ಮ ದೇಹದಲ್ಲಿ ಮುಖ್ಯನೋ, ಕಣ್ಣು, ಕಿವಿ, ನಾಲಿಗೆ, ಆತ್ಮ ಅಲ್ವಾ, ಉಸಿರಾಟ, ಅದೇ ಥರ ಕೂಡ ಪ್ರತಿಯೊಂದೂ ಒಂದಕ್ಕೊಂದು. ಈಗ ಮನೆ ಕೂಡ ಪಂಚೇಂದ್ರಿಯ ಅಂದ್ರೆ ನೀರು ಬೇಕು, ಸಿಮೆಂಟ್ ಬೇಕು, ಕಲ್ಲು, ಮರಳು ಎಲ್ಲವೂ ಅವು ಕೂಡ ಪಂಚೇಂದ್ರಿಯ ಅಂದ್ರೆ ಮನೆ ನಿರ್ಮಾಣ ಆಗುತ್ತೆ. ನಿಮಗೆ ಪ್ರತಿಯೊಂದು ಕಲ್ಲಿನ ಬಗ್ಗೆನೂ ಮಾಹಿತಿನ ಕೊಡ್ತೀನಿ. ಮನೆಗೆ ಯಾವ ಟೈಲ್ಸ್ ಹಾಕಬೇಕು, ಕಲ್ಲನ್ನ ಹಾಕಬೇಕು. ಈಗ ಬಂದಿದ್ದಾವೆ ನೋಡಿ ಟೈಲ್ಸು ಅಂತೇಳಿ ಕಪ್ ಚಿಪ್ಪದು, ಅಂದರೆ ನಾವು ಉಪ್ಪಿನಕಾಯಿ ಹಾಕಿ ಇಡೋ ಗಡಿಗೆ, ಆ ಗಡಿಗೆನೇ ಟೈಲ್ಸ್ನಾಗಿ ತಯಾರು ಮಾಡ್ತಾರೆ. ಏನಾಗುತ್ತೆ, ಆ ಥರ ಗಡಿಗೆನ ನಾವು ಅದರಲ್ಲಿ ಉಪ್ಪಿನಕಾಯಿನೋ ಉಪ್ಪುನೋ ಹಾಕೋ ಗಡಿಗೆಯಲ್ಲಿ, ಖಾರ ಪುಡಿ ಹಾಕೋ ಗಡಿಗೆಯಲ್ಲಿ ನಾವಿದ್ದರೆ ಏನಾಗುತ್ತೆ ಅಲ್ವಾ? ಅಲ್ಲಿ ಶ್ವಾಸಕೋಶ ಏನೂ ಹೋಗಲ್ಲ ಅಂತೇಳಿ ಅದು ನಿಲ್ತೆ. ಆದರೆ ನಾವು ಮನುಷ್ಯರು ಗಾಳಿ ಶ್ವಾಸ ಬೇಕಲ್ವ ನಮಗೆ. ಅದೇ ಥರ ಕಲ್ಲುಗಳು ಎಲ್ಲಿ ಹಾಕಬೇಕು, ಆಮೇಲೆ ಬಾತ್ರೂಮ್ನಲ್ಲಿ ಯಾವ ಕಲ್ಲು ಯೂಸ್ ಮಾಡಬೇಕು. ಆನಂತರ ಮರಳಿನ ಮನೆ ನೋಡಿ, 500 ವರ್ಷ ಆಗಲಿ 1000 ವರ್ಷವರೆಗೂ ಆ ಮರಳಿನ ಮನೆ ಏನೂ ಆಗಲ್ಲ. ನಿಮಗೆ ಸರಿಸುಮಾರು ಗೊತ್ತಿರಬೇಕು, ಮರಳಿನ ಮನೆ 500, 1000 ವರ್ಷ. ಈ ನಾವು ಬಿಲ್ಡಿಂಗ್ ಕಟ್ಟಿಸ್ತೀವಲ್ಲ, ಈ ಸಿಮೆಂಟಿನ ಮನೆ ಮಿನಿಮಮ್ ಒಂದು 70, 80, 100 ವರ್ಷ ಅಂತ ತಿಳ್ಕೊಳ್ಳಿ. 100 ವರ್ಷ ಆದ ನಂತರ ಅಮೇರಿಕಾದಲ್ಲಿ ನಾನು ಕೇಳಿದ್ದೆ, 100-200 ವರ್ಷ ಆದಮೇಲೆ ಕ್ರ್ಯಾಕ್ ಬಿಟ್ಕೊಳ್ಳೇನೆ ಆ ಬಿಲ್ಡಿಂಗ್ನಲ್ಲಿ ಇರೋರ್ನೆಲ್ಲರೂ ವಾಪಸ್ ಮನೆಯಿಂದ ಖಾಲಿ ಮಾಡಿಸಿ ಬಿಲ್ಡಿಂಗ್ನ ನೆಲ ಸಮ ಮಾಡ್ತಾರೆ. ಪೂರಾ ನೆಲ ಸಮ ಮಾಡಿ ಮತ್ತೆ ಬಿಲ್ಡಿಂಗ್ನ ರಚನೆ ಮಾಡೋದು, ಈ ಥರನೂ ಮಾಡ್ತಾರೆ. ಸಿಮೆಂಟ್ ಎಷ್ಟು 100-200 ಫ್ಲೋರ್ ಮನೆಗಳು, ನಿಮಗೆ 200, 200, 300 ಏನೋ ಅಂತಸ್ತಿನ ಮನೆಗಳನ್ನೆಲ್ಲ ನೆಲ ಸಮ ಮಾಡಿ ಮತ್ತೆ ಕಟ್ಟಿಸ್ತಾರೆ ಈ ಥರ. ಅದೇ ನಮ್ಮ ಪೂರ್ವಜದ ಹಳೇ ಕಾಲದ ಮನೆಗಳು 100, 200 ವರ್ಷ, 500 ವರ್ಷವರೆಗೂ ನಾನು ಮೊನ್ನೆ ಎಲ್ಲಿ ನೋಡಿದೆ, ಇದು ಉಡುಪಿ ಧರ್ಮಸ್ಥಳ ಹತ್ರ ಹೋದಾಗ ಒಬ್ಬರು ಮನೆಗೆ ಹೋಗಿದ್ದೆ. 500 ವರ್ಷದ ಮನೆ ಹಿಂಗಿದೆ ಹಂಗೆ. ಯಾಕೆ ನಮ್ಮ ರಾಜವಾಡದಲ್ಲಿ ಮೈಸೂರಿನ ಅರಮನೆ ಕೂಡ, ಅದು ಕೂಡ ಇದ್ರ ಮನೆ ಅಲ್ವಾ, ಮಣ್ಣಿಂದು ಗಚ್ಚಿನ ಮನೆ, ಅದು ಕೂಡ ಏನೂ ಆಗಲ್ಲ. ಸಿಮೆಂಟ್ಗಿಂತ ಜಾಸ್ತಿ ತಾಳ್ಕೆ ಇರುತ್ತೆ. ಎಷ್ಟೋ ಜನ ರೈತರು ಕೂಡ ಗಚ್ಚಿನ ಮನೆ ಕಟ್ಟಿಸ್ತಾರೆ, ದೊಡ್ಡ ಶ್ರೀಮಂತರು ಗಚ್ಚಿನ ಮನೆ ಕಟ್ಟಿಸ್ತಾರೆ ಈಗಿನ ಜಮಾನದಲ್ಲಿ. ಅದು ಕೂಡ ಅತಿ ಉತ್ತಮನ ಮನೆ ಅಲ್ವಾ. ಅದೇ ಥರ ಯಾವ ಮನೆಯಲ್ಲಿ ಏನು ವಿಶೇಷವಾದ ಇರುತ್ತೆ, ಹಂಚಿನಲ್ಲಿ ಏನಿರುತ್ತೆ, ಸಿಮೆಂಟ್ ಹಾಕಿದ ನಂತರ ನೀವು ಮನೆಯಲ್ಲಿ ನಳಗಳು ಎಲ್ಲಿ ಇಡಬೇಕು, ಟಾಯ್ಲೆಟ್ಗಳು ಯಾವ ದಿಕ್ಕಿನಲ್ಲಿ ಇರಬೇಕು, ನೀವು ಮಲಗೋ ಜಾಗ ಯಾವುದು, ಇದು ಪ್ರತಿಯೊಂದೂ ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ನಾಳಿಂದ ಇವತ್ತಿಗೆ ಇಷ್ಟು ಸಾಕು. ನಮಸ್ಕಾರ. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನೆಲ್ನ ಮರದೇ ನೋಡಿ. ಬಾಯ್.